ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು. ನಾನು ನಿಮ್ಮ ನಿಡೋಣಿ ಸ್ಪೆಷಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ನವನು. ಈಗ ಬರುವ ವಿಡಿಯೋ ನಿಮಗಾಗಿ. ಆಧ್ಯಾತ್ಮಿಕ, ಧಾರ್ಮಿಕ, ಸಂಗೀತ ಕಲೆ ಕಲಾವಿದ, ಕೃಷಿ, ಭಜನೆ, ಜಾತ್ರೆ ಉತ್ಸವಗಳ ಮಹಾಸಂಗಮ. ಒಂದು ಚಾನಲ್ ಹಲವು ಜಗತ್ತಿಗ ಸ್ವಾಗತ. ಬಹಳ ವಿಚಿತ್ರವಾದ ಶಿಲ್ಪಗಳಲ್ಲಿ ಎಲ್ಲಾ ದೇವಸ್ಥಾನ ನಾವು ನೋಡ್ತೀವಿ. ಈ ತರ ನಾವು ಎಲ್ಲಿ ನೋಡಿಲ್ಲ. ಈ ಎಲ್ಲ ಶಿಲ್ಪಗಳು ನಾವು ಮುಚ್ಚಂಡಿ ದರಿದೇವರ ಮಡಿ ಗುಡಿಯಲ್ಲಿ ಮಾತ್ರ ನಾವು ನೋಡಿದ್ವಿ. ಇದು ನಾನ್ ನೋಡುದು ಎರಡನೇ ದೇವಸ್ಥಾನ ಇದು. ಯಾಕ ಹನುಮಾನ್ ಮಂದಿರದಲ್ಲಿ ಈ ತರ ಶಿಲ್ಪಗಳು ಎಲ್ಲಿ ಕಂಡು ಬರ್ತಾ ಇಲ್ಲ. ಇದೊಂದು ವಿಶೇಷ. ಹೆಂಗೈತಿ ನೋಡ್ರಿ ಸರ್, ನಮ್ಮ ಮೂರ್ತಿಗಳು ಸ್ವಯಂಭೂ ಮೂರ್ತಿಗಳು ಮೊದಲಿದ್ದೀರಿ ಈಗ ಐತರಿ ಮ್ಯಾಗ ಇದು ಸಿಲ್ವರ್ ಕೋಟಿಂಗ್ ಐತಿ. ಈ ಸಿಲ್ವರ್ ಕೋಟಿಂಗ್ ಮಾಡಿವ್ರಿ. ನಮ್ಮ ಹನುಮಪ್ಪ ಈ ಟೈಪ್ ಅದ ನೋಡ್ರಿ ಸರ್. ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಏನೇನು ಜೀರ್ಣೋದ್ಧಾರ ಯಾರು ಮಾಡಿದ್ರು, ಹೇಗೆ ಈ ಜೀರ್ಣೋದ್ಧಾರ ಯಾರು ಮಾಡಿದ್ರು, ಇದನ್ನ ಕಟ್ಟಡ ಯಾವ ಕಾಲಕ್ಕಾಯ್ತು ಅನ್ನುವಂಥ ಯಾವುದೇ ನಿರ್ದಿಷ್ಟ ಮಾಹಿತಿ ಇನ್ನೂವರೆಗೆ ಯಾರಿಗೂ ಗೊತ್ತಿಲ್ಲ. ಈಗ ರೀಸೆಂಟ್ ಆಗಿ ಇದನ್ನ ಸ್ವಲ್ಪ ವ್ಯವಸ್ಥಿತ ಮಾಡಿದ್ರಲ್ಲ. ಇದು ಹೊರಗಿನ ಛತ್ತ ಇದು ಇಲ್ಲಿ ನಮ್ಮಲ್ಲಿ ಭೀಮ್ಶಿ ಅತನಿ ಅಂತೇಳಿ ಬಹಳ ಇದು ದೇವಾಲಯದ ಪರಮ ಭಕ್ತರು ಅವರು. ಹೊನವಾಡ ಗ್ರಾಮದ ಭಾಳ ಮುತ್ಸದ್ದಿ ಹಿರಿಯರು ಅವರು. ಈ ಹೊರಗಿಂದ ಎಲ್ಲ ಕಾರಿಡಾರನ್ನು ಮತ್ತು ಈ ಛತ್ತನ್ನು ಪ್ರಯತ್ನ ಪಟ್ಟು ಮಾಡಿಸಿದರು. ಈಗ ಬಹಳಷ್ಟು ಹಿರಿಯರು ಇದರೊಳಗೆ ಗಮನ ಕೊಟ್ಟು ಗ್ರಾಮ ದೇವತೆ ಇದು ಹೊನವಾಡದ. ಪ್ರತಿ ವರ್ಷ ಬಾದ್ಮಿ ಜಾತ್ರೆಗೆ ಇದ್ರದ್ದು ಅದ್ದೂರಿ ಜಾತ್ರೆ ಆಗುತ್ತೆ. ಮತ್ತು ಇಲ್ಲಿ ಪ್ರತಿ ವರ್ಷ ಶಕ್ತಿ ಪ್ರದರ್ಶನ, ಈ ಕಲ್ಲದು ಎತ್ತುದು ಮತ್ತು ಕುಸ್ತಿ, ಬಹಳಷ್ಟು ಪ್ರಸಿದ್ಧ ಕ್ರೀಡಾಪಟುಗಳನ್ನು ಕರೆಸಿ ಈ ಜಾತ್ರೆ ಸಂದರ್ಭದಲ್ಲಿ ನಾವು ಇವೆಲ್ಲ ಪ್ರದರ್ಶನಗಳನ್ನು ಮಾಡುವಂಥ ಪ್ರತೀತಿ ಪ್ರತಿ ವರ್ಷ ನಡ್ಕೊಂಡು ಬಂದಿದೆ. ಮತ್ತೆ ಇಲ್ಲಿ ಏನು ವಿಶೇಷ ಅಂದರೆ ದೇವರ ಯಾವ ಥರ ಇದೆ ಅಂದರೆ ಯಾರು ಸ್ಥಾಪನೆ ಮಾಡಿದ್ರು, ಸ್ಥಾಪನೆ ಮಾಡಿದಲ್ಲ, ಇದು ನಮ್ಮ ಹಿರಿಯರು ಹಾಗೂ ಈ ಎಲ್ಲ ಭಕ್ತಾದಿಗಳು ಹೇಳುವ ಪ್ರಕಾರ ಇದು ಸ್ವಯಂಭೂ ಮೂರ್ತಿ ಅಂತ, ತಾನೇ ಉದ್ಭವ ಮೂರ್ತಿ ಅಂತ ಹೇಳಿ. ಇದು ದಕ್ಷಿಣ ಮುಖವಾಗಿ ಇರುವುದರಿಂದ ಇದೊಂದು ವಿಶೇಷ ಜಾಗೃತ ದೇವಸ್ಥಾನ. ದ್ವಾರಪಾಲಕರು ಅದು ಪೂರ್ತಿ ಕಲ್ಲಿನಾಗ ಐತ್ರಿ. ಕಲ್ಲಿಂದ ಐತ್ರಿ. ಪೇಂಟಿಂಗ್ ನಾವು ಮಾಡೀವಿ. ಕಟ್ಟದ ಮೂರ್ತಿ ಎಲ್ಲ ಕಲ್ಲಿಂದ. ಇದಕ್ಕೆ ಒಳಗೆ ನೋಡಿ. ನಾಗಶೇಷರು ಎಲ್ಲ ಅವಾಗಿನ ಹಿಡಿದಲ್ಲ, ಈಗೆಲ್ಲ ಪೇಂಟ್ ಮಾಡಿದ್ದಾರೆ. ಪೇಂಟ್ ಮಾಡಿ ಅದು ಕಲ್ಲಿನಲ್ಲಿ ಐತೆ. ಕಲ್ಲೊಳಗೆ ಇದು ಏನೈತಲ್ಲ ಬನಶಂಕರಿ, ನಮ್ಮ ಹೊನವಾಡದಾಗ ಇನ್ನೊಂದು ದೇವಾಲಯ ಐತಿ, ಬನಶಂಕರಿ ಮೂರ್ತಿ ಇದೆ. ಇದು ನಮ್ಮದು ಸ್ವಯಂಭೂ ಮೂರ್ತಿ ರೀ. ಮತ್ತು ಅದ್ರ ಮ್ಯಾಲೆ ನಾವು ಯಾರೋ ಮೂರ್ತಿ ನೋಡಿದ್ದಿಲ್ರಿ. ಅದು ಹಳಿದು ನಾವು ಬಂದ ಕಿಸಿಂದ ಅದನ್ನೆಲ್ಲ ತೆಗೆದ ಮಾಡಿ ಮೊದಲ ಒಂದು ಇದ್ರ ಹಿತ್ತಾಳಿ ಇರ್ತಾರೆ, ಸಾದಾ ಐತ್ರಿ, ಬಂಗಾರ ಸಾಮಾನು ಇದ್ದು ರೀ, ಬಟ್ಟೆನೂ ಇದ್ದು ರೀ. ಅದನ್ನೆಲ್ಲ ಅಖಂಡ ಮಾಡಿ ಕಿಸಿಂದ ಒಂದು 15 ದಿನ ನಮ್ಮ ಟೈಮ್ ತೊಗೊಂಡು ರೀ. 15 ದಿನ 20 ದಿನದಾಗ
ಮೂರ್ತಿ ತಂದು ಕುಣಿಸ್ಬಿಟ್ಟೇವ್ರಿ. ಸ್ವಯಂಭೂ ಮೂರ್ತಿ ಮಾಡ್ಯಾನ, ದಕ್ಷಿಣ ಮೂರ್ತಿ ಮುಖ ಮಾಡ್ಯಾನ. ಸ್ವಯಂಭೂ ಮೂರ್ತಿ ಐತ್ರಿ, ಅದ್ಭುತ ಮೂರ್ತಿ. ನೀವು 15 ದಿನದಾಗ ಅದನ್ನೆಲ್ಲ ತಯಾರು ಮಾಡಿ? ಹಾ, 15. ನಿಮ್ಗೆ ಹೆಂಗ್ ಕಲ್ಪನಾ ಬರ್ತೀರಿ ಮಾಡೋದಕ್ಕೆ? ಇಲ್ಲ, ಊರ್ ಹಿರಿಯರೆಲ್ಲ ಮಾಡೋಣ ಅಂದ್ರಿ, ಮಾಡಿವ್ರಿ ಎಲ್ಲರೂ ಕೂಡಿ. ಇವಾಗ ನಮ್ಮ ಹೊನವಾಡ ಅಕ್ಕ ಸಾಲಿಗ ಎಲ್ಲರೂ ಕೂಡಿ ನಮ್ಮ ಹಿರಿಯರು ಕೂಡಿ ಇವ್ರಿಗೆ ಒಪ್ಪಿಸಿದ ಕೆಲಸ ಭಾಳ ಅಚ್ಚುಕಟ್ಟಾಗಿ ಮಾಡಿ. ಮೊದಲು ಹೆಂಗಿತ್ತು ಸ್ವಲ್ಪ ತೋರ್ಸ್ರಿ ನಮ್ಗೆ. ಮೊದಲ್ರಿ ಮೂಲ ಮೊದಲು ಸರ ಈ ನಮ್ಮ ಉದ್ಭವ ಮೂರ್ತಿ ರೀ. ಓಹೋ, ಉದ್ಭವ. ಹಾ, ಇದಕ್ಕೆ ನೀವು ಬೆಳ್ಳಿ ಇದಕ್ಕೆ ಬೆಳ್ಳಿ ಇದು ಮಾಡಿದ್ವಿ. ಅಖಂಡ ಬೆಳ್ಳಿ ಹೆಂಗದನ್ರಲ್ಲ ಹನುಮಪ್ಪ, ನೀವು ಹೆಂಗದನ್ರಲ್ಲ ಅದ ಟೈಪ್ ಮಾಡೀವ್ರಿ ಅಂತ. ಇದ್ರ ಮ್ಯಾಲ ಕಾಗದ ಇಡ್ತಿದ್ರಿ, ಈ ಟೈಪ್ ತಕೊಂಡ್ರಿ ಅದನ್ನೆಲ್ಲ. ಹಾಂ ರೀ, ಆರ್ಟಿಕಲ್ ನೀರು ನಕ್ಷೆ ಮಾಡೀವ್ರಿ. ಈಗ ಸ್ವಯಂಭೂ ಅಂದ್ರೆ ಇವನ್ನ ನೋಡ್ರಿ, ಈಗ ಒಟ್ಟು ಹಿಂಗ ಮಾಡೀವ್ರಿ. ಅಂದ್ರೆ ಈ ಮೂಲ ಹಿಂಗೈತೆ ನಂಗೆ. ಮೂಲ ಮೂರ್ತಿ ಯಾವತ್ತು ಓಡುವಂತ ಒಂದು ದಾಪಗಾಲಿಟ್ಟು ಓಡುವಂತ ಒಂದು ಇದು ಮಂಗಿಯಲ್ಲಿರುವಂತ ವಿಶೇಷ ಇಲ್ಲಿ. ಅದನ್ನ ನೀವು ತಯಾರು ಮಾಡಿ ಒಂದು 15-20 ದಿನದಾಗ ತಯಾರು ಮಾಡಿ. ಮತ್ತೆ ಯಾವ ಶಾಸನಗಳು ನಂದಿ, ಆನೆ ಮತ್ತು ನೀರಿನಲ್ಲಿ ಏರೋ ಕಟ್ಟೆಯಲ್ಲಿ ಒಂದು ಸ್ವಲ್ಪ ಎಲ್ಲ ಅದ್ಭುತವಾದ ಮತ್ತೆ ಇಲ್ಲಿ ಏನು ಮಾಡ್ತೀರಿ? ಪ್ರತಿದಿನಾನು ಇಲ್ಲಿ ಪೂಜಾ ಕಾರ್ಯಕ್ರಮ ಅರ್ಚಕರ ಬರೀ ದಿವಸ ಸಂಜೆಗೆ 5:30 ಪೂಜೆ ಚಾಲು ಮಾಡ್ತೀವಿ. 5:30 6:30 ಪೋಣಿ ಹೊಡ್ತಕ್ಕ ಪೂಜೆ ಮುಗಿತೀವಿ. ಒಂದು ಸೂತ ಹಾಕ್ತೀವಿ ದಿವಸ, ಪ್ರತಿ ದಿವಸ. ಪ್ರತಿ ದಿವಸನೂ ಒಂದು ಸೂತ ರೀ. ಮುಂಜಾನೆ ಒಂದು ಸೂತ, ಸಂಜೆಗೆ ಒಂದು ಸೂತ. ಸಂಜೆಗೆ ಮಾಡ್ಬೇಕ್ರಿ. ಮುಂಜಾನೆ ಪೋಣಿ ಒಳಕ್ಕೆ ಮುಗಿಸ್ತೀರಿ ದುಪಾರ್ತಿ, ಸಂಜೆಗೂ ಪೋಣಿ ಒಳಕ್ಕೆ ಮುಗಿಸ್ತೀರಿ. ಮುಂಜಾನೆ ಒಂದು ಸೂತ ಹಾಕ್ತೀರಿ ರೌಂಡ, ಸಂಜೆಗೆ ಒಂದು ಸೂತ ಹಾಕ್ತೀರಿ. ಮತ್ತು ಶನಿವಾರಕ್ಕೊಮ್ಮೆ ಪಲ್ಕಿ ಶಿವ ಹಾಕತ್ತೀರಿ. 3 ಸೂತ ಹಾಕ್ತೀರಿ. 3 ಸೂತ ಹಾಕ್ತೀರಿ ಅಂದ್ರೆ ಪೋಣಿ 8ರಿಂದ 9 ತನಕ ರೀ. ತಾಳ ಜಂಗಟಿ ತೊಗೊಂಡ್ಕಿಂತ ಎಲ್ಲ ಸೂತ ಹಾಕ್ತೀವಿ. ಮಧ್ಯಾಹ್ನಗೆ ನಿಂತು ಹಾಡ ಹಾಡಿದ್ರಿ 3 ಸೂತ ಹಾಕ್ತೀವಿ. ಆಯ್ತು ನಿಂತು ಮತ್ತು ಆರತಿ ಪದ ಹಾಕ್ತೀವಿ ರೀ. ಮತ್ತು ನಿಂತು ಆರತಿ ಪದ ಹಾಕ್ತೀವಿ. ಮತ್ತು ಕೂತಾರೆ ರೀ. ಮತ್ತು ಒಂದು ತಾಸು ಹಿಡಿತು ನೋಡ್ರಿ, ಸಾಕು. ಇಲ್ಲಿ ಶನಿವಾರಕ್ಕೆ ಪಲ್ಕಿ ಶಿವ ಪ್ರತಿ ದಿವಸ ಬರೀ ಪೂಜೆ ಅಟ್ಟಾರಿ ಆ ಟೈಮ. ಶನಿವಾರಕ್ಕೆ ಪಲ್ಕಿ ಉತ್ಸವ ರೀ. ಪಲ್ಲಕ್ಕಿ ಉತ್ಸವ ಒಂದು ತಾಸು ನಡೀತೈತೆ ರೀ. ಭಜನೆ ಅಲ್ಲಿ ಹಿಂದಿನ ಕೂಲಿಯಾಗ ಮಾಲಿ ಮಾಡ್ತಾರೆ ಹೆಚ್ಚು ಕಡೆ. ಆ ಮೇಳ ಬೇರೆ ಐತ್ರಿ ಅದು. ಅವರು ಒಂದು ತಾಸು ಮಾಡ್ತಾರೆ ಅವರು. ಆ ಮೇಳ ಬೇರೆ ಐತಿ ಅದು. ಸಾಕೈತೆ ನೋಡ್ರಿ. ಇಲ್ರಿ, ಕಾಯಂ ಇರ್ತಾವ್ರಿ ಅವತ್ತು. ಈ ಭಾಳ ಹಿರಿಯರ್ ಕಾಲ ಹಿಡಿದು ಮಾಡ್ತಾರೆ. 10 ನಂದಾರಿ ಪದಾರಿ. ಪ್ರತಿಯೊಬ್ಬರು ಭಕ್ತರು ಇಟ್ಟಾರ್ರಿ. ಒಬ್ರು 10 ಮಂದಿ ಭಕ್ತರು. 10 ಮಂದಿ ಭಕ್ತರು ರೀ. ಆಗಿನ ಮೊದಲಿನ ಕಾಲದ ರೀ. ಪೂರ್ವಿ ಬಂದಿದ್ದು ಐತ್ರಿ ಅದು. ಇಟ್ಟು ದೀಪ ಕಾಯ ಮುರಿತವ್ರಿ ರಾತ್ರಿ ಆಗಲ್ಲ. ಇಲ್ರಿ, ಎಲ್ಲ ಬರೀ ಪದ್ಧತಿ ಉರಿತವ್ರಿ ಎಲ್ಲ ದೀಪ. ಅವರೆಲ್ಲ ಎಣ್ಣೆ ಕೊಡ್ತಾರೆ. ಅವರು ಅವ್ರ ಪಾಲಕ್ ಬಂದಟ್ಟು ಎಣ್ಣೆ ಕೊಡ್ತಾರೆ. ಅವ್ರು ಸರಿಯಾಗಿ ಉರಿತವ್ರಿ ಎಲ್ಲ ದೀಪ. ಅಲ್ಲಿ ಯುದ್ಧದ ಸನ್ನಿವೇಶ ಇಲ್ಲ ರೀ, ಅಲ್ಲಿ ಇದು ಆಡ್ಲತ್ತಾರ. ಕುಸ್ತಿ ಇದೆನಾ? ಹಾಂ ರೀ. ಆಮೇಲೆ ಲಿಂಗ ಪೂಜೆ ಮಾಡುವಂಥ ಲಿಂಗ ಪೂಜೆ ರೀ. ಆಮೇಲೆ ಆನೆಯನ್ನ ನವಿಲು ನೋಡ್ಬೇಕು. ಮತ್ಸ್ಯ ಐತ್ರಿ. ಇದು ಯಾವುದೋ ಇದು ಮೊಸಳೆ ಮ್ಯಾಗೇನೋ ಇದು ಸವಾರಿ ಮಾಡೋದು. ನಾಯಿಗಳು ಒಂದಕ್ಕೊಂದು ಇದು ಇದು ಆಗತ್ತವ. ಸಮ್ಮೇಳನ ಮಾಡತ್ತಿದ್ವಿ. ಇದು ಯಾವುದು ಇದು ಇಲ್ಲಿ ಲಿಂಗ ಪೂಜೆಗೆ ಮಹತ್ವ ಕೊಟ್ಟಿದ್ದಾರೆ. ಆಮೇಲೆ ಇದು 2ನೇ ಕಾಣಿ ಒಳಗೆ ಸಂಭೋಗದ ಒಂದು ಚಿತ್ರಣ. ಆಮೇಲೆ ಸಿಂಹ ಗರ್ಜನೆ.
ಆನೆ ಪಳಗಿಸುವಂಥದ್ದು. ಆಮೇಲೆ ಯುದ್ಧದ ಒಂದು ಸನ್ನಿವೇಶ ಅವಿಲ್ರಿ, ಯುದ್ಧದ ಐತಲ್ಲ ಅದು ಒಂಟಿ, ಹೀಗಾಗಿ ನವಿಲು ನರ್ತನ ಇದೆ. ಇಲ್ಲಿ ಕೂಡ ಅದೇ ಅಂದಿನ ಒಂದು ಕಾಮಸೂತ್ರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ನರ್ತನ ಮಾಡುವಂಥ ಒಂದು ಭಂಗಿದೆ. ಈ ಮಜ್ಜಿಗೆಯನ್ನ ಆಗಿನ ಕಾಲಘಟ್ಟದಲ್ಲಿ ಮಜ್ಜಿಗೆ ಕಡಿಯೋ ಒಂದು ಹೆಣ್ಣು ಸ್ತ್ರೀಗೆ ಇಲ್ಲಿ ಸಂಭೋಗ ಮಾಡುವಂಥ ಒಂದು ಚಿತ್ರವನ್ನು ಕೊಟ್ಟಾರೆ. ಅಂದ್ರೆ ಅದಕ್ಕೆ ಒತ್ತನ್ನು ಜಾಸ್ತಿ ಕೊಟ್ಟಿದ್ರು. ಹಿಂಗಾಗಿ ಇಲ್ಲಿ ಕೂಡ ಪ್ರಾಣಿ ಪಕ್ಷಿಗಳು ಎಲ್ಲ ಸಂಭೋಗದ ಒಂದು ಚಿತ್ರ ನೋಡ್ತೀವಿ. ಅದು ತಗೊಂಡ್ರೆ ಯುದ್ಧದ ಒಂದು ಕಲೆ. ಇದು ಕೂಡ ಲಿಂಗದ ಮೇಲೆ ಇದು ಮಾಡಿದ್ದಾರೆ. ಇದು ಕೂಡ ಒಂದು ವಿಶೇಷತೆ, ಯಾಕಂದ್ರೆ ಮಂಗಗಳು ಕೂಡ ಹೇಗೆ ಇದು ಮಾಡ್ತಾ ಇದ್ವು ಅನ್ನೋದಕ್ಕೆ. ಆದ್ರೆ ಅವಾಗೆಲ್ಲ ಬಣ್ಣ ಹಚ್ಚಿರೋ ಎರಡು ಕೂಡಿ ಅದಾವಲ್ರಿ. ಇವೆಲ್ಲ ಬೋರ್ವೆಲ್ ಬರೋಕ್ಕಿಂತ ಮುಂಚೆ ಅಲ್ಲಿ ನಾವೇ ನೀರು ತೊಗೊಂಡ್ಬರ್ತೀವಿ. ಬೋರೆಲ್ಲ ಅಲ್ಲಿ ಬಾವಿ ಎಷ್ಟು ದೊಡ್ಡದೈತಿರ ಅದ? ಬಾವಿ ಹಿಂಗ ಇನ್ನೊಂದು 200, ಇನ್ನೊಂದು 200. ಓಹ್, ಅದು ಬರಂದ್ರಿ ಅದು. ನಾನು ಹೋಗಿ ನೋಡ್ತೀನಿ. ಗುಮ್ಮು ಬಾಳೆ. ನಮಸ್ಕಾರ ರೀ. ನಾವು ಇವತ್ತು ಹನವಾಡ ಗ್ರಾಮದಾಗ ಅದೀವಿ. ನೋಡ್ರಿ ಹೆಂಗೈತಿ ಬಾವಿ. ಪುರಾತನ ಬಾವಿ ಒಳಗೆ ಬೀಳತ್ತೀವಿ. ಇಲ್ಲಿ ನಮ್ಮ ಚಪ್ಪಲ್ ಬಿಡೋನು. ನೋಡ್ರಿ ಅಂದಿನ ಕಾಲದ ಶಿಲ್ಪ ವೈಭವ ಎಲ್ಲವೂ ಗಾಳಿ ಮಳೆಗೆ ಎಲ್ಲ ಇದಾಗ್ತಾಯಿದೆ. ಅಂದಿನ ಕಾಲಘಟ್ಟದ ಗಚ್ಚುಗಾರಿಯನ್ನು ಬಳಸಿದ್ದು. ಬನ್ರಿ ನೋಡೋಣ. ಅಂದಿನ ಇಲ್ಲಿ ಹೆಚ್ಚು ಗಣಪತಿ ವಿಗ್ರಹಗಳನ್ನು ನೋಡ್ತೀವಿ ಬಾವಿಯಲ್ಲಿ. ಸಿಹಿ ನೀರಿನ ಬಾವಿ ಅಂತ ಕರಿತೀವಿ. ಭಾಳ ಒಂದಿಷ್ಟು ನೀರು ಗಲೀಜಾಗಿದೆ. ಬಟ್ ಇಷ್ಟು ವಿಶಾಲವಾದ 200 ಅಡಿ ಅಗಲ ಅಷ್ಟು ಇದು ಇದೆ. ಹೀಗಾಗಿ ಆ ಬಾವಿಯನ್ನು ನಾವು ನೋಡಕ್ಕೆ ನಿಂತ್ರಿ ಬರ್ರಿ.
ಸಾಧ್ಯ ಆಗ್ತವೆ. ಭಾಳ ಪುರಾತನ ಐತಿ ನೋಡ್ರಿ. ಅಂದಿನ ಕಾಲಘಟ್ಟದಲ್ಲಿ ಬಳಸಿದಂಥ ಕಲ್ಲುಗಾರೆ ಹಂಗೈತಿ. ಅಲ್ಲಿ ನೋಡ್ತೀವಿ ಬಾಲಾಜಿ ಮಂದಿರ ಐತಿ, ಅದನ್ನು ಕೂಡ ನೋಡ್ಕೊಂಡು ಹೋಗೋಣ. 1 2 3 4 ಸ್ಟೆಪ್ನಲ್ಲಿ ಬಾವಿ ಐತಿ. ಹೀಗಾಗಿ ಅಲ್ಲಿ ಬಂದನ್ರಿ ನೋಡ್ರಿ. ಇದು ಬಾವಿ ಹಂಗೈತಿ, ಸಿಹಿ ನೀರಿನ ಬಾವಿ ಅಂತ ಕರಿತೀವಿ. ಅಂದಿನ ಕಾಲಘಟ್ಟದ ಬಳಸಿದಂಥ ನಾಗಶಿಲ್ಪ ನೋಡ್ತೀವಿ. ಹೀಗಾಗಿ ಇಲ್ಲಿ ಕೂಡ ವಿಶೇಷ ಕೆತ್ತನೆ ಮಾಡಿದ್ದಾರೆ. ಆನೆ ಚಿತ್ರವನ್ನು ನೋಡ್ತೀವಿ, ರೇಖಾಚಿತ್ರಗಳನ್ನು. ಮುಖ್ಯ ಪ್ರವೇಶ ದ್ವಾರಕ್ಕೆ ಕಾಣ್ತೀವಿ. ಯಾರು ಇಳಿಬೇಡ ಅಂತಾರೆ. ನೋಡ್ರಿ, ಅಂದಿನ ಕಾಲಘಟ್ಟದಲ್ಲಿ ಬೆಳೆಸಿದಂಥ ಅದ್ಭುತವಾದ ಬಾವಿ, ಸಿಹಿ ನೀರಿನ ಬಾವಿ ಅಂತ ಕರಿತೀವಿ. ಅದು ಬಹಳ ವಿಶಾಲವಾದದ್ದು ಮತ್ತು ಅಲ್ಲಿ ಇಳಿಲಿಕ್ಕೆ ಒಂದು ಸಣ್ಣ ಮಾರ್ಗ ಐತಿ. ಅಲ್ಲಿ ನೋಡ್ತಾರೆ, ಅಲ್ಲಿ 2 ಕಡೆ ಮಾತ್ರ ಇಲ್ಲಿ ಮಾರ್ಗವನ್ನು ನೋಡ್ತೀವಿ. ಸಿಹಿ ನೀರನ್ನು ಬಳಸಲಿಕ್ಕೆ ದೇವಸ್ಥಾನಕ್ಕೆ ಮತ್ತು ಇಡೀ ಹೊನವಾಡ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿದ್ದು ಇವು ಕೂಡ ನೋಡ್ತೀವಿ. ಅಂದಿನ ದೇವಸ್ಥಾನಕ್ಕೆ ಬಳಸಿದಂಥ ಎಲ್ಲ ಕಲ್ಲುಗಳನ್ನು ನೋಡ್ತೀವಿ. ಅಲ್ಲಿ ಇಲ್ಲೊಂದು ವಿಶೇಷವಾದ ಕಲ್ಲುಗಳನ್ನು ಬಳಕೆ ಮಾಡಿದ್ದಾರೆ, ಕೆಂಪು ಕಲ್ಲುಗಳನ್ನು. ಅದನ್ನು ತೋರಿಸ್ತೀನಿ. ಈಗ ಬಾಲಾಜಿ ಮಂದಿರಕ್ಕೆ ಹೊಂಟೀನಿ ರೀ. ನೋಡಿರಿ ಹೆಂಗೈತಿ. ಬಾಲಾಜಿ ಮಂದಿರ. ಇಲ್ಲಿ ಹಾಕಿದರೆ ಆಗಲಿ. ಕೃಷಿ ಕಟ್ಟಿದೆ ಶ್ರೀ ಬಾಲಾಜಿ ಮಂದಿರ. ಇದು ಹಾಕ್ಯಾರಲ್ರಿ, ನಮ್ದು ಯೂಟ್ಯೂಬ್ ಚಾನಲ್ ಐತ್ರಿ.